ದಾಸರೆಂದರೆ ಪುರಂದರ ದಾಸರಯ್ಯ. 13ನೇ ಶತಮಾನದಲ್ಲಿ ನರಹರಿ ತೀರ್ಥರಿಂದ ಆರಂಭವಾದ ದಾಸ ಪರಂಪರೆ ಶ್ರೀ ಪಾದರಾಜರ ಮೂಲಕ ವ್ಯಾಸ ತೀರ್ಥರಿಗೂ ಅಲ್ಲಿಂದ ಅವರ ಶಿಷ್ಯರಾದ ಪುರಂದರದಾಸರಿಗೂ ಬಂತು. ಪುರಂದರದಾಸರು ಬದುಕಿದ್ದ ಕಾಲಘಟ್ಟ 1484ರಿಂದ 1564, ಹೆಚ್ಚು ಕಡಿಮೆ 80ರಿಂದ 86 ವರ್ಷಗಳ ಸಾರ್ಥಕ ಜೀವನವನ್ನು ಅವರು ನಡೆಸ್ತಾರೆ. 44,25,000 ಕೀರ್ತನೆಗಳನ್ನು ಅವರು ಬರೆದರು ಅನ್ನುವ ಪ್ರತೀತಿ ಇದೆ. ಇದು ಪ್ರಾಕ್ಟಿಕಲಿ ಎಷ್ಟು ಸಾಧ್ಯ ಅನ್ನೋದು ನಮಗೆ ಯಾರಿಗೂ ಊಹೆಗೂ ನಿಲುಕದ್ದು. ಅವರು ನಾರದ ಅಂಶವನ್ನು ಹೊತ್ತು ಈ ಭೂಮಿಗೆ ಬಂದವರು ಅನ್ನುವಂತಹ ಒಂದು ನಂಬಿಕೆ ಜನರಲ್ಲಿ ಮನೆ ಮಾಡಿದೆ. ಬಹುಶಃ ಆ ಥರ ದೈವಾಂಶ ಸಂಭೂತ ಇದ್ದುದರಿಂದ ಅವರಿಗೆ ಆ ಸಾಧ್ಯತೆ ಆಯಿತು ಅಂತ. ಪ್ರಸ್ತುತ 1,000 ಕೀರ್ತನೆಗಳು ಮಾತ್ರ ಲಭ್ಯವಿವೆ ಅಂತೆ. ಸೊ ಮುಂದೆಯೂ ಅವರ ಬಗ್ಗೆ ಮಾತಾಡೋಣ. ಈಗ ಪುರಂದರದಾಸರ ಒಂದು ರಚನೆ. ಕೃಷ್ಣನ ಅವತಾರ ಆಯಿತು. ಆನೆ ಕದಳಿ ವನವನ್ನು ಧ್ವಂಸ ಮಾಡಿ ದುಷ್ಟರನ್ನು ಧ್ವಂಸ ಮಾಡಿ ಕೃಷ್ಣನ ಜನನ ಆಯಿತು. ಈಗ ಕೃಷ್ಣನ ಅಮ್ಮನಿಗೆ ಒಂದೇ ಚಿಂತೆ, ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ ಅಂತ ಹುಡುಕ್ತಾ ಇದ್ದಾಳೆ ಯಶೋದೆ. ರಾಗ ಮಧ್ಯಮಾವತಿ, ಸಂಹಿತ.